ನಮಸ್ಕಾರ, ಶುಭ ಸಂಜೆ. ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ವಿಶೇಷವಾಗಿ ನಮ್ಮ ವಾಹನ ಚಾಲಕರು ಮತ್ತು ಮಾಲೀಕರು ನಮ್ಮಲ್ಲಿ ಮನವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಇದೊಂದು ಆಗ್ರಹ. ಏಕೆಂದರೆ ಸ್ವಾರ್ಥ ಇಲ್ಲ ಇಲ್ಲಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಸಾಮಾಜಿಕ ಕಳಕಳಿಯಿಂದ ವಿಡಿಯೋ ಮಾಡ್ತಾಯಿದ್ದೀವಿ. ಯಾವುದೋ ಲೈಕ್ಸು, ವ್ಯೂಸು, ರಿವ್ಯೂಸು, ಕಮೆಂಟ್ಸ್ಗಾಗಲಿ ಅನ್ನೋ ಉದ್ದೇಶ ಅಲ್ಲ. ಇದು ನಮ್ಮ ದಿನನಿತ್ಯದ ರೋದನೆ ಆಗಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಅಲ್ಲೊಂದು ಗಾಡಿ ಬರ್ತಾಯಿದೆ. ಆ್ಯಕ್ಚುಲಿ ಅದು ಟೂ ವೀಲರ್, ಮೇ ಬಿ ಟೂ ವೀಲರೇ. ನೋಡಿ, ನ್ಯಾಚುರಲ್ಲಾಗಿ ಒಂದು ಹೆಡ್ಲೈಟು, 2 ಇಂಡಿಕೇಟರ್ ಇರುತ್ತೆ. ಬಟ್ ನೋಡಿ, LED ಸೆಟ್ ಮಾಡ್ಕೊಂಡಿದ್ದಾರೆ. ಮತ್ತು ಕಾರು, ಜೀಪು, ಲಾರಿ, ಟೆಂಪೋ ಪ್ರತಿನಿತ್ಯ ನಾವು ಆನ್ ದ ವೇ ರೋಡಲ್ಲಿ ನೋಡ್ತಾ ಇರ್ತೀವಿ. ಏನು ಹೈ ಬೀಮ್ ಲೈಟ್ಸು, ಓವರ್ ಫೋಕಸ್ ಲೈಟ್ಸು, LED ಲೈಟ್ಸ್ ಹಾಕ್ಕೊಂಡು ಅಟ್ಲೀಸ್ಟ್ ಅದನ್ನು ವೈಜ್ಞಾನಿಕವಾಗಿ ಬಳಸಲ್ಲ. ಅದು ಹಾಕಿರೋದೇ ಅವೈಜ್ಞಾನಿಕ. ಅದನ್ನು ಬಳಸೋದು ಕೂಡ ಕೆಲವ್ರಿಗೆ ಗೊತ್ತಿಲ್ಲ. ಅವ್ರನ್ನ ಎಜುಕೇಟೆಡ್ ಅನ್ಬೇಕು, ಅನ್ಎಜುಕೇಟೆಡ್ ಅನ್ಬೇಕು, ಒಂದು ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಅನ್ಎಜುಕೇಟೆಡ್ ಅಂದರೆ ಆ ಪದಕ್ಕೆ ಅವಮಾನ. ಯಾಕೆಂದರೆ ಅನ್ಎಜುಕೇಟೆಡ್ಸಿಂದ ಯಾವುದೇ ಒಂದು ಕೆಟ್ಟ ಕೆಲಸಗಳು ಕಡಿಮೆ ಅಲ್ವಾ. ಉದಾಹರಣೆ ಕೊಡೋಕೆ ಹೋದರೆ ರಾಜಕೀಯ ಅನಿಸ್ಬಿಡುತ್ತೆ, ಬಟ್ ಬೇಡ ಅಲ್ವಾ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಗಮನಿಸಿ. ನೋಡಿ, ಎಲ್ಲ ಓವರ್ ಫೋಕಸ್ ಲೈಟ್ಸು, LED ಲೈಟ್ಸು, ಕಲರ್ ಲೈಟ್ಸು. ನೋಡಿ, ಕಲರ್ ಲೈಟ್ಸ್ ನೋಡಿ, ಗ್ರೀನ್ ಕಲರು, ಯೆಲ್ಲೋ ಕಲರು ನೋಡ್ತಾ ಇದ್ದೀರಾ. ಅಟ್ಲೀಸ್ಟ್ ಅದನ್ನು ನಾವು ವೈಜ್ಞಾನಿಕವಾಗಿ ಬಳಸಲ್ಲ ನಮ್ಮ ಜನ ಅಲ್ವಾ. ನೀವೇನು ಅದನ್ನು ಹಾಕ್ಕೊಂಡ್ಬಿಟ್ಟಿದ್ದೀರಾ, ಹೈಬೀನಲ್ಲಿ ಓವರ್ ಫೋಕಸ್ ಲೈಟ್ಸಲ್ಲಿ ಹಾಕ್ಕೊಂಡು ರೋಡಲ್ಲಿ ಹೋಗ್ಬಿಟ್ಟಿದ್ದೀರಾ. ಅದೇ ಅಟ್ ಎ ಟೈಮ್ ಅದೇ ದಾರಿಯಲ್ಲಿ ಒಂದು ಪಾದಸಂಚಾರಿಗಳು, ಆಟೋ ಪ್ರಯಾಣಿಕರು ಮತ್ತು ಟ್ರ್ಯಾಕ್ಟ್ರು, ಎತ್ತಿನ ಗಾಡಿ, ಯಾರೋ ರೈತರು ತೋಟಗಳಿಂದ ಆಲ್ಮೋಸ್ಟ್ 6 ರಿಂದ 7 ಗಂಟೆ ಈ ಟೈಮಲ್ಲಿ ಬರ್ತಾ ಇರ್ತಾರೆ ಅಲ್ವಾ. ಸೊ ಅವರ ಒಂದು ಜೀವ ಮತ್ತು ಜೀವಕ್ಕೆ ಭದ್ರತೆ ನೀಡೋರು ಯಾರು ಅಲ್ವಾ. ಒಬ್ಬ ಪ್ರಾಣಹಾನಿ ಆದರೆ ಆ ಕುಟುಂಬಕ್ಕೆ ಎಷ್ಟು ಒಂದು ಆರ್ಥಿಕ ಹೊರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾವನಾತ್ಮಕ ಸಂಬಂಧಗಳು ಕಿರಿಪಾಲಾಗ್ತವೆ ಅಲ್ವಾ. ಮತ್ತು ಫೈನಾನ್ಷಿಯಲಿ ಸ್ಟ್ರಗಲ್ ಆಗ್ತಾರೆ. ಅಂದರೆ ಆರ್ಥಿಕ ಹೊರೆಯೂ ಅವ್ರಿಗೆ ಆಗುತ್ತೆ. ಯಾಕಂದರೆ ಒಬ್ಬ ಫ್ಯಾಮಿಲಿಯಲ್ಲಿ ದುಡಿತಾ ಇರೋ ವ್ಯಕ್ತಿ ಅನಗತ್ಯವಾಗಿ ಮತ್ತು ಅವ್ರ ತಪ್ಪಿಲ್ಲದೆ ಮತ್ತೊಬ್ಬರ ತಪ್ಪಿಂದ ಅವರು ತಮ್ಮ ಪ್ರಾಣ ಕಳೆದುಕೊಂಡ್ರೆ ಸೊ ಅದಕ್ಕೆ ಹೊಣೆ ಯಾರು? ಯಾವುದೇ ಲೋಕಲ್ MLA ಅವರಾಗಲಿ, ಮಿನಿಸ್ಟ್ರಾಗಲಿ, ಮುಖ್ಯಮಂತ್ರಿಗಳಾಗಲಿ, ಪ್ರಧಾನಿಗಳಾಗಲಿ, ಸರ್ಕಾರ ಆಗಲಿ ಹೊಣೆ ಅಲ್ಲ ಅಲ್ವಾ. ಸೊ ನೋಡಿ, ಈ ಥರ ಲೈಟ್ಸ್ ಹಾಕ್ಕೊಂಡ್ಬರ್ತಾರೆ. ಆ ಟೈಮಲ್ಲಿ ಯಾರೊಬ್ಬರು ಅಮಾಯಕರು, ಪಾದಸಂಚಾರಿಗಳು, ಟೂ ವೀಲರು, ಎತ್ತಿನ ಗಾಡಿನೋ, ಟ್ರ್ಯಾಕ್ಟ್ರು, ಸೈಕಲಲ್ಲಿ ಹೋಗ್ತಾ ಇರ್ತಾರೆ. ಅವ್ರಿಗೆ ದಾರಿ ಕಾಣಲ್ಲ ನೋಡಿ. ಅಷ್ಟು ಡಿಪ್ ಮಾಡಲ್ಲ ಅಟ್ಲೀಸ್ಟ್ ಫಸ್ಟ್ ಆಫ್ ಆಲ್. ಅದೇ ಒಂದು ಇದರಲ್ಲಿ ಬರ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಅವ್ರಿಗೇನು ಅವಘಡಾದರೆ ಆ ಕುಟುಂಬಕ್ಕೆ ಯಾರಾಗ್ತಾರೆ ಆಕ್ಸಿಡೆಂಟ್ ಆದರೆ ಅಲ್ವಾ. ಸರ್ಕಾರ ಏನೋ ಅಷ್ಟು ಕೊಡ್ತಾರೆ, ಆರ್ಥಿಕ ಭದ್ರತೆಯನ್ನು ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ಕಾರದ ಒಂದು ಫಂಡಿಂದ ಒಂದಷ್ಟು ಕೊಡ್ತಾರೆ. ಬಟ್ ಆ ಕುಟುಂಬದಲ್ಲಿ ಆ ವ್ಯಕ್ತಿನ ಸ್ಥಾನ ತುಂಬಕ್ಕೆ ಯಾರೂ ಬರಲ್ವಲ್ಲ, ಯಾರ ಕೈಲಿ ಆಗಲ್ವಲ್ಲ ಫಸ್ಟ್ ಆಫ್ ಆಲು. ಸೊ ಅದನ್ನು ನಾವು ದಯವಿಟ್ಟು ಅರ್ತ್ಕೊಬೇಕು. ವಾಹನ ಚಾಲಕರು, ಮಾಲೀಕರು ನೋಡಿ, ಆ ಥರ ಲೈಟ್ಸ್ ಹಾಕ್ಕೊಂಡ್ಬರ್ತೀರ. ಯಾಕಂದ್ರೆ ನಾವು ವೈಜ್ಞಾನಿಕವಾಗಿ ಬಳಕೆ ಮಾಡೋಕ್ಕೆ ಬರಲ್ಲ, ಡಿಪ್ ಮಾಡಲ್ಲ. ಟರ್ನಿಂಗ್ಗಳಲ್ಲಿ ಓವರ್ಟೇಕ್ ಮಾಡೋವಾಗ, ಕಾರ್ನರ್ಗಳಲ್ಲಿ ಅಂದರೆ ಹೈಟ್ ಗಾಡಿ ಹೋಗೋವಾಗ ಅಟ್ಲೀಸ್ಟ್ ಒಂದು ಇಂಡಿಕೇಟ್ ಕೊಡಲ್ಲ. ಸೊ ನಾನು ಯಾಕೆ ಅನ್ಎಜುಕೇಟೆಡ್ಸ್ ಅಂದರೆ ಆ ರೀತಿ ಪದ ಬಳಸಿದೆ ಅಂದರೆ, ಎಲ್ಲ ಗೊತ್ತಿರೋರೇ ತಪ್ಪು ಮಾಡ್ತಾಯಿದ್ದಾರೆ ಅಲ್ವಾ. ಈವನ್ ಇನ್ ಕೇಸ್ ನಾನು ತಪ್ಪು ಮಾಡಿದರೆ ನಂದು ತಪ್ಪೆ. ಟಿಲ್ ಟುಡೇ ನಾವು ನಮ್ಮ ವೆಹಿಕಲ್ಗೆ, ಯಾವುದೇ ವೆಹಿಕಲ್ಗೆ ನಾನು ಆ ಥರ ಒಂದು LED ಲೈಟ್ಸ್ ಆಗಿರಲಿ, ಓವರ್ ಬೆಳಕು ಬರೋ ಲೈಟ್ಸ್ ಆಗಲಿ ನಾವು ಫಿಟ್ ಮಾಡಿಸಿಲ್ಲ. ಯಾಕೆಂತಂದರೆ ನಾವು ಒಬ್ಬರು ಪ್ರಶ್ನೆ ಮಾಡಬೇಕಾದ್ರೆ ನಮ್ಮಲ್ಲಿ ನೈತಿಕತೆ ಇರಬೇಕಲ್ವಾ. ಸೊ ಅದನ್ನು ಉಳಿಸ್ಕೊಬೇಕು. ಸೊ ದಯವಿಟ್ಟು ನಾವು ಹೇಳೋದು ಇಷ್ಟೇ, ನಮ್ಮ ವಾಹನ ಚಾಲಕರೇ, ಮಾಲೀಕರೇ, ಅದೇನು ನೀವು ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸು ಇಲ್ಲ RTOದಲ್ಲಿ ಇದೆಯಾ ಆ ಥರ ಆ್ಯಕ್ಟು, ಇಲ್ಲ ನಮ್ಮ ಮೋಟ್ರ್ ವೆಹಿಕಲ್ ಆ್ಯಕ್ಟಲ್ಲೇ ಆ ಥರ ರೂಲ್ಸ್ ಇದೆಯಾ, ವೆಹಿಕಲ್ಗೆ ಅಷ್ಟೊಂದು ಲೈಟ್ಸ್ ಫಿಟ್ ಮಾಡ್ಬೋದು, ಆ ರೀತಿ ಬಳಸ್ಬೋದು. ಕೆಲವೊಂದು ಲಾರಿ ಬಸ್ ನೋಡಿದ್ದೀವಿ ಅಂದರೆ ಓವರ್ ಲೈಟ್ಸು 10 ಲೈಟ್ಸು ಹಾಕ್ಕೊಂಡಿರ್ತಾರೆ ಫ್ರಂಟಲ್ಲಿ. ಲೈಟ್ ಡೆಕೋರೇಷನ್ ಮಾಡ್ದಂಗೆ ಕಲರ್ ಲೈಟ್ಸ್ ಹಾಕಿರ್ತಾರೆ. ಮತ್ತು ಹೈ ಬೀಮ್ ಲೈಟ್ಸ್ ಹಾಕಿರ್ತಾರೆ, LED ಲೈಟ್ಸ್ ಹಾಕಿರ್ತಾರೆ. ಡಿಪ್ ಮಾಡಲ್ಲ. ಬೇರೆಯವ್ರಿಗೆ ಸೈಡ್ ಕೊಡೋವಾಗ ಇಂಡಿಕೇಟ್ ಮಾಡಲ್ಲ.
ಒಂದೇ ಸ್ಪೀಡಲ್ಲಿ ಅದು ಓವರ್ ಫೋಕಸ್ ಲೈಟಲ್ಲಿ ಬರ್ತಾ ಇರ್ತಾರೆ. ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದರೆ ಹೂ ಇಸ್ ದ ರೆಸ್ಪಾನ್ಸಿಬಲ್, ಹೂ ವಿಲ್ ಟೇಕ್ ಕೇರ್ ಆಫ್ ದಟ್ ಅಲ್ವಾ? MLA ತೊಗೊತಾರೆ, ಮಿನಿಸ್ಟರ್ ತೊಗೊತಾರೆ, ಮುಖ್ಯಮಂತ್ರಿಗಳು ತೊಗೊತಾರೆ, ಪ್ರಧಾನಿಗಳು ತಗೊತಾರೆ. ಅವರೆಲ್ಲಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರಲ್ಲಿ ಮನಪರಿವರ್ತನೆ ಆಗಬೇಕಲ್ವ? ಇದು ಈಗ ತಪ್ಪುಗಳಾಗ್ತಾರೆ ನಮ್ಮಿಂದ, ಅಂದರೆ ಜನಗಳಿಂದ. ಸೊ ನಾವು ಫಸ್ಟು ನಮ್ಮ ಮನಪರಿವರ್ತನೆ ಮಾಡ್ಕೊಬೇಕು, ನಾವು ಇದನ್ನು ತಿಳ್ಕೊಬೇಕು ಅಲ್ವಾ? ಯಾವುದೇ ಸರ್ಕಾರ ಆಗಿರಲಿ, XYZ ಯಾರೇ ಆಗಿರಲಿ, ಅವರು ಕಾಯ್ದೆ ಮಾಡ್ಬೋದು, ಒಂದು ಕಾನೂನು ಮಾಡ್ಬೋದು, ಅದು ಪಾಲನೆ ಮಾಡ್ಬೇಕಾದ್ರೆ ನಾವೇ ಅಲ್ವಾ ಎಂಡ್ ಆಫ್ ದಿ ಡೇ. ಸೊ ಯಾವುದೇ ಮುಖ್ಯಮಂತ್ರಿ ಆಗಲಿ, ಪ್ರಧಾನಿಗಳೇ ಆಗಲಿ ಯಾರೂ ಹೇಳಿಲ್ಲ ನಿಮ್ಮ ವೆಹಿಕಲ್ಗೆ ಇಷ್ಟು ಲೈಟ್ ಹಾಕ್ಕೊಳ್ಳಿ ಅದು ಇದು ಅಂತ. ಇಲ್ಲಿ ಕೆಲವು ಸರ್ಕಾರಗಳು ಕೆಲವು ಕಾಯ್ದೆಗಳು ಮಾಡ್ತಾರೆ. ಸೊ ಅದನ್ನು ನಮ್ಮ ಜನನೂ ಪಾಲನೆ ಮಾಡಲ್ಲ, ರೂಲ್ಸ್ ಬ್ರೇಕ್ ಮಾಡ್ತಾರೆ, ಅದು ತಪ್ಪೇ. ಹಾಗಂತ ಸುಮ್ಮನೆ ಇರಬಾರ್ದಲ್ವ? ಕೆಲವೊಂದು ಇಲಾಖೆಗಳು, ನಮ್ಮ RTO ಇಲಾಖೆ ಆಗಿರ್ಬೋದು, ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು, ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಸರ್ ಅವರು ತುಂಬ ಕ್ರಿಯಾಶೀಲರಾಗಿದ್ದಾರೆ. ಮತ್ತು ಅಷ್ಟೇ ಒಂದು ಜನಸಾಮಾನ್ಯರಲ್ಲಿ ಚೆನ್ನಾಗಿ ಒಂದು ಕಾನೂನುಗಳನ್ನ ತರೋದರಲ್ಲಿ ಮಗ್ನರಾಗಿದ್ದಾರೆ. ಅವ್ರ ಮೇಲೆ ಅಭಿಮಾನ, ಗೌರವ ಎರಡೂ ಇದೆ. ಸರ್, ದಯವಿಟ್ಟು ಈ ಒಂದು ವಿಚಾರದಲ್ಲಿ ತಮ್ಮ ಇಲಾಖೆ ವತಿಯಿಂದ ಪರಿಶೀಲನೆ ಮಾಡಬೇಕು. ರಸ್ತೆಗಳಲ್ಲಿ ಆಫ್ಟರ್ 6 o'clock ಅಟ್ಲೀಸ್ಟ್ ಒಂದು ರೌಂಡ್ ಥರ ಕೆಲವೊಂದು ಏನು ನಮ್ಮ ಟ್ರಾಫಿಕ್ ಜಾಮ್ ಯಾವುದಿದೆ, ಚಿಕ್ಕಬಳ್ಳಾಪುರ ದೇವನಹಳ್ಳಿ ರಸ್ತೆ, ಕೋಲಾರ ಟು ದೇವನಹಳ್ಳಿ ರಸ್ತೆ, ಈವನ್ ನರಸಾಪುರ ವೇಮಗಲ್ ರಸ್ತೆ, ಯಾಕಂದರೆ ಈ ಕಂಪ್ನಿಗಳು ಬಂದಿದ್ರೂ ವೆಹಿಕಲ್ ಜಾಸ್ತಿ ಆಗಿದೆ ನೋಡಿ. ಲೈಟ್ ನೋಡಿ, ಫುಲ್ ಫೋಕಸ್ ಡಿಮಾಂಡಿಂಗ್ ಮಾಡೋದು. ಸೊ ಈ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದೆ. ವೆಹಿಕಲ್ಸಲ್ಲಿ ಸ್ವಲ್ಪ ವೈಜ್ಞಾನಿಕವಾಗಿ ಅವರಿಗೆ ಮಾಹಿತಿ ಇಲ್ಲ. ಕೆಲವು ಅಂಗಡಿಗಳಲ್ಲಿ ದುಡ್ಡು ಕೊಡ್ತಾರೆ, ಅವರು ಫಿಟ್ ಮಾಡಿಬಿಡ್ತಾರೆ. ಕೆಲವರು ಅದರ ಆ ಒಂದು ವಿಚಾರದಲ್ಲೂ ನಮ್ಮ ಇಲಾಖೆ ವತಿಯಿಂದ ಆ ಥರ ಒಂದು ಓವರ್ ಲೈಟ್ಸ್ನ ಸೆಟ್ಟಿಂಗ್ ಮಾಡೋದನ್ನು ಕಾನೂನಾತ್ಮಕವಾಗಿ ನಿರ್ಬಂಧಿಸಬೇಕು. ಮತ್ತು ಜನಸಾಮಾನ್ಯರಲ್ಲೂ ಅದ್ರ ಬಗ್ಗೆ ಒಂದು ಅಭಿಯಾನ ಶುರು ಮಾಡಬೇಕು. ಜನಸಾಮಾನ್ಯರಿಗೂ ತಿಳಿ ಹೇಳಬೇಕು. ಯಾರೋ ಹಾಕಿದರೆ ನಾವು ಹಾಕ್ಸೋಣ ಅಂತ ಹಾಕ್ಬಿಡ್ತಾರೆ. ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಅದನ್ನ ವೈಜ್ಞಾನಿಕವಾಗಿ ಬಳಸಬೇಕು. ಕೆಲವರು ಬಳಸಲ್ಲ, ಎಷ್ಟು ಲೈಟ್ ಇದೆ ಅಷ್ಟು ಲೈಟು ಆನ್ ಮಾಡಿಬಿಡ್ತಾರೆ, ಅನ್ನೆಸೆಸರಿ ರೋಡಲ್ಲಿ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದರಿಂದ ಅನುಕೂಲ ಅನ್ನೋಕ್ಕಿಂತ ಹೆಚ್ಚಾಗಿ ಅನಾನುಕೂಲಗಳೇ ಹೆಚ್ಚು. ಪಾದಸಂಚಾರಿಗಳಿಗೆ, ಈ ಟ್ರ್ಯಾಕ್ಟ್ರು, ಎತ್ತಿನ ಗಾಡಿ, ಆಟೋ, ಸೊ ಇಂಥ ಸಣ್ಣ ಪುಟ್ಟ ವೆಹಿಕಲ್ಸ್ಗಳು ಯಾರೋ ತಪ್ಪಿಂದ ಇವರು ತಮ್ಮ ಪ್ರಾಣ ಕಳ್ಕೊಳೋದು, ಅಪಘಾತಗಳಾಗೋದು, ಸಣ್ಣ ಪುಟ್ಟ ಏನೇ ಆಗಲಿ ಟೋಟಲಿ ಒಂಥರ ಡಿಸ್ಟರ್ಬ್ ಆದಂಗೆ ಅಲ್ವಾ? ಸೊ ಅದರಿಂದ ನಮ್ಮ ವಾಹನ ಚಾಲಕರು, ಮಾಲೀಕರು, ನಮ್ಮ ಸಾರ್ವಜನಿಕರೇ ಇದ್ರ ಬಗ್ಗೆ ಸ್ವಲ್ಪ ಮನಪರಿವರ್ತನೆ ಆಗಬೇಕು. ಅದನ್ನು ವೈಜ್ಞಾನಿಕವಾಗಿ ಬಳಕೆ ಮಾಡಬೇಕು ಅಲ್ವಾ? ಪೊಲೀಸ್ ಇಲಾಖೆ, RTO ಇಲಾಖೆ ಅವ್ರು ಮಾಡ್ತಾರೆ, ಅವ್ರ ಕೆಲಸ ಏನಿದೆ ಅವ್ರು ಮಾಡ್ತಾರೆ, ಮಾಡಲೇಬೇಕು ಕೂಡ ದಯವಿಟ್ಟು. ಏಕೆಂತಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಹಾಗೆ ಅಪಘಾತ ಆದಮೇಲೆ ಸರ್ಕಾರದಿಂದ ಒಂದಷ್ಟು ಪರಿಹಾರ ಕೊಡೋದು, ಮತ್ತು ಸ್ಟ್ರೈಕು ಬಂದು MLA ಬೈಯೋದು, ಮಿನಿಸ್ಟ್ರ್ ಬೈಯೋದು, ಮುಖ್ಯಮಂತ್ರಿ, ಪ್ರಧಾನಿ, ಸರ್ಕಾರಗಳು ಬೈಯೋದಕ್ಕಿಂತ ಹೆಚ್ಚಾಗಿ ನಮ್ಮ ಇಲಾಖೆಗಳು ನಮ್ಮ ಸಾರ್ವಜನಿಕರು, ಫಸ್ಟ್ ಆಫ್ ಆಲ್ ನಮ್ಮ ಸಾರ್ವಜನಿಕರು ಅದ್ರ ಬಗ್ಗೆ ಸ್ವಲ್ಪ ಸ್ವಯಂ ಪ್ರೇರಣೆಯಾಗಿ ಸರ್ಕಾರಗಳಿಗೆ, ಇಲಾಖೆಗಳಿಗೆ ಸ್ಪಂದಿಸಿ ಆ ಕಾನೂನನ್ನು ಗೌರವ ಪಾಲನೆ ಮಾಡಿ ಈ ಥರ ಒಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ನಾವೇ ನಮ್ಮ ತಪ್ಪುಗಳನ್ನ ನಾವು ತಿದ್ದುಕೊಂಡು ಮುಂದುವರೆದಿದ್ದೇ ಆದರೆ ಇಲಾಖೆಗಳಿಗೆ ಸ್ವಲ್ಪ ಶ್ರಮ ಕಡಿಮೆ. ಅವರು ಮಾಡ್ತಾರೆ ಲೀಗಲಿ. ಸೊ ನಮ್ಮ ಒಂದು ತಪ್ಪುಗಳು ನಾವೇ ತಿದ್ಕೊಬೇಕಲ್ವಾ? ನೋಡಿ, ಇಲ್ಲಿ ಬರ್ತಾಯಿದ್ದ ವೆಹಿಕಲ್ಸು ಒಬ್ಬರು ಡಿಪ್ ಮಾಡ್ತಾಯಿಲ್ಲ, ಓವರ್ಟೇಕ್ ಬೇರೆ ಮಾಡ್ತಾಯಿದ್ದಾರೆ ನೋಡ್ತಿದ್ದೀರಾ? ಸೊ ಈ ಟೈಮಲ್ಲಿ 2 ವೀಲರ್ ಆಗಿರ್ಬೋದು, ಸಾರ್ವಜನಿಕರು ಯಾರು ಬಂದರೆ ನೋಡಿ, ಈ ಥರ ಸಾರ್ವಜನಿಕರು ನಡ್ಕೊಂಡು ಬರ್ತಾ ಇರ್ತಾರೆ. ಈ ಕಡೆಯಿಂದ ಡಿಪ್ ಆಗ್ತಿರೋ ವೆಹಿಕಲ್ಸ್ ಬರ್ತಾರೆ. ಸೊ ಇದು ಹೊಣೆ ಯಾರು ಏನಾದರೂ ಹೆಚ್ಚು ಕಡಿಮೆ ಆದರೆ ಅಲ್ವಾ? ಸೊ ದಯವಿಟ್ಟು ನಮ್ಮ ವಾಹನ ಚಾಲಕರು, ಮಾಲೀಕರು ಅರ್ಥಕೊಬೇಕು. ತಿಳಿದೋ ಕೆಲವೊಂದು ತಪ್ಪುಗಳು ನಡೆದೋಗಿರುತ್ತೆ. ತಪ್ಪು ಮಾಡಿದವರು ಯಾರೂ ಇಲ್ಲ, ತಿದ್ಕೊಬೇಕು. ಫರ್ದರ್ ತಪ್ಪಾಗದೇ ಇರೋ ರೀತಿ, ನಮ್ಮಿಂದ ಇನ್ನೊಬ್ಬ ಅಮಾಯಕರ ಜೀವ ಹೋಗದೇ ಇರೋ ರೀತಿ ನಾವು ಕ್ರಮ ಕೈಗೊಳ್ಳಬೇಕು. ನಮ್ಮ ಇಲಾಖೆಗಳು, RTO ಇಲಾಖೆ, ಪೊಲೀಸ್ ಇಲಾಖೆ ದಯವಿಟ್ಟು ಈ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ನೀವು ಅಭಿಯಾನವೂ ಮಾಡಬೇಕು, ಮತ್ತು ಜನಗಳಲ್ಲಿ ಒಂದು ತಿಳಿ ಹೇಳಬೇಕು. ಮತ್ತು ಯಾರು ಈ ಓವರ್ ಲೈಟ್ಸ್ನ ಸೆಟ್ಟಿಂಗ್ ಮಾಡ್ತಾಯಿದ್ದಾರೆ, ಈ ಹಾರ್ಡ್ವೇರ್ ಅಂಗಡಿ ಅಂತ ಮೆಕ್ಯಾನಿಕ್ ಶಾಪ್ಗಳಿಗೆ, ಅವ್ರಿಗೆ ತಿಳಿ ಹೇಳಬೇಕು ಅಲ್ವಾ? ದುಡ್ಡಿನ ಆಸೆಗೆ ಅವರು ಹಾಕ್ಬಿಡ್ತಾರೆ. ಜನರಲ್ಲಿ ಫಸ್ಟು ತಿಳುವಳಿಕೆ ಬರಬೇಕು. ಸೊ ಈ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆ ದಯವಿಟ್ಟು ಈ ಒಂದು ಇದು ಸೆನ್ಸಿಟಿವ್ ಇಶ್ಯೂ ಸರ್ ಇದು. ಏಕೆಂದರೆ ಆಫ್ಟರ್ 6 o'clock ಅಷ್ಟೊಂದು ಈಸಿ ಇಲ್ಲ ಜರ್ನಿ ಮಾಡೋದು. ನೋಡಿ, ಎಲ್ಲ ಓವರ್ ಲೈಟ್ಸ್ ಡಿಪ್ ಮಾಡೋದು, ಮತ್ತು ವೈಜ್ಞಾನಿಕವಾಗಿ ಬಳಕೆ ಮಾಡಲ್ಲ ಲೈಟ್ಸು. ಸೊ ಇದರಿಂದ ಜನಸಾಮಾನ್ಯರಿಗೆ, ಬಡವರಿಗೆ, ಫಸ್ಟ್ ಆಫ್ ಆಲ್ ಬಡವರು ಅಂತ ಯಾಕೆ ಆ ಪದ ಯಾಕೆ ಬಳಸ್ತಾ ಇದ್ದೀನಿ ಅಂದರೆ, ಯಾರೋ ಒಬ್ಬರು
XYZ ಕೆಲ್ಸಕ್ಕೆ ಬರ್ತಾ ಇರ್ತಾರೆ, ಕರಳಲ್ಲೇ ಓಡಾಡಲ್ಲ, ಟೂಲಲ್ಲೂ ಓಡ್ತಾ ಇರ್ತಾರೆ. ಸಮಥಿಂಗ್ ಇದು ರಾಂಗ್ ಆದರೆ ಅವ್ರದ್ದು ಜೀವಕ್ಕೆ ಏನಾದರೂ ತೊಂದರೆ ಆದರೆ ಯಾರು ಜವಾಬ್ದಾರಿ ಹೊರ್ತಾರೆ? ಇಲಾಖೆ ಹೊರುತ್ತಾ, ಸರ್ಕಾರ ಹೊರುತ್ತಾ, ಇಲ್ಲ ವಾಹನ ಮಾಲೀಕರು ಹೊರ್ತಾರೆ? ನಾನು ಕೆಲವ್ರನ್ನ ಪ್ರಶ್ನೆ ಮಾಡಿದ್ದೀನಿ, ಏನಪ್ಪ ಈ ಥರ ಲೈಟ್ಸ್ ಹಾಕ್ಕೊಂಡು ನೀವು ಹೋಗ್ತಾ ಇರ್ತಾರಲ್ಲ, ಫರ್ದರ್ ಯಾರಾದರೂ ಬೇರೆಯವ್ರಿಗೆ ಏನಾದರೂ ಆದರೆ ನಿಮ್ಮ ಎದುರುಗಡೆ ಬರೋ ವೆಹಿಕಲ್ಸ್ಗೆ ಪ್ರಾಣಹಾನಿ ಇನ್ನೊಂದು ಮತ್ತೊಂದು ಏನೋ ಆದರೆ ಜವಾಬ್ದಾರಿ ಯಾರು ಅಂದರೆ ಇನ್ಶೂರೆನ್ಸ್ ಇದೆ, ಕ್ಲೈಮ್ ಆಗುತ್ತೆ ಅಂತಾರೆ. ಇನ್ಶೂರೆನ್ಸ್ ಇದು ಕ್ಲೈಮ್ ಏನು ಅಷ್ಟು ದುಡ್ಡು ಬರ್ಬೋದು, ಬಟ್ ಆ ಒಂದು ವ್ಯಕ್ತಿನ ಆ ಕುಟುಂಬದಲ್ಲಿ ಆ ಸ್ಥಾನ ತುಂಬೋರು ಯಾರು ಭಾವನಾತ್ಮಕವಾಗಿ ಅಲ್ವಾ? 2-3 ಲಕ್ಷ 5 ಲಕ್ಷ 10 ಲಕ್ಷ ಎಷ್ಟೋ ಮ್ಯಾಟ್ರ್ ಅದಲ್ಲ, ದುಡ್ಡಲ್ಲ. ಭಾವನಾತ್ಮಕವಾಗಿ ಆ ಕುಟುಂಬ ಒಬ್ಬರನ್ನ ಅವಲಂಬಿಸಿರುತ್ತೆ. ಆ ವ್ಯಕ್ತಿ ಇಲ್ಲ ಅಂತಂದಾಗ ಆ ಮನೆಯಲ್ಲಿ ಆಗುವಂಥ ನೋವು ಅಲ್ವಾ? ಸೊ ಇದು ಸೆನ್ಸಿಟಿವ್ ಇಶ್ಯೂ ಇದು. ಸೊ ಅದರಿಂದ ಯಾರಿಗೂ ಆ ರೀತಿ ಆಗೋದು ಬೇಡ. ನಾವು ಶತ್ರುಗಳಿಗೂ ಕೆಟ್ಟದ್ದು ಬಯಸಬಾರ್ದು. ಆ ನಿಟ್ಟಿನಲ್ಲಿ ಸೊ ಯಾರಿಗೂ ಆ ರೀತಿ ಆಗೋದು ಬೇಡ. ಆ ಒಂದು ವಿಚಾರವಾಗಿ ನಮ್ಮಿಂದಾಗಿರ್ಬೋದು, ನಾವೇ ಕಾನೂನಿಂದ ತಿಳ್ಕೊಬೇಕು ಅಲ್ವಾ? ಸರ್ಕಾರನೇ ಕಾಯ್ದೆ ಮಾಡಬೇಕು, ಏನೋ ಒಂದು ಪೊಲೀಸ್ ಇಲಾಖೆನೇ ಬರಬೇಕು, ಅವರೇ ಕಾನೂನು ಮಾಡಬೇಕು, ಅವರೇ ಬಂದು ಲೈಟ್ಸ್ ತೆಗಿಬೇಕು ಅನ್ನೋದು ಕಾನ್ಸೆಪ್ಟ್ ಅಲ್ಲ. ಯಾಕಂದರೆ ಅವರೇನು ಹೇಳಿಲ್ಲ ನೀವು ಹಾಕ್ಕೊಳ್ಳಿ ಅಂತ ಅಲ್ವಾ? ಇಲ್ಲಿ ಲೀಗಲಿ ಅವರು ಅಡ್ವೈಸ್ ಮಾಡ್ತಾರೆ, ಬೇಕಾದ್ರೆ ಕಾನೂನು ಕ್ರಮ ಕೈಗೊಳ್ತಾರೆ ಮುಂದಿನ ದಿನಗಳಲ್ಲಿ. ಸೊ ಆ ಒಂದು ಇಚ್ಛಾಶಕ್ತಿ ಅವರಲ್ಲಿದೆ. ನಮ್ಮ ನಿಖಿಲ್ ಸರ್ ಅವರು ತುಂಬ ಒಂದು ಜನಪ್ರಿಯ ನಮ್ಮ ಕ್ರಿಯಾಶೀಲವಾಗಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಈಗ ಕೋಲಾರ ಜಿಲ್ಲೆಯಲ್ಲಿ ತಮ್ಮದೇ ಆದ ಕಾರ್ಯ ಕೈಗೊಳ್ತಾ ಇದ್ದಾರೆ ಕೆಲವೊಂದು ವಿಚಾರಗಳಲ್ಲಿ. ಇತ್ತೀಚಿನ ದಿನಗಳಲ್ಲಿ ಅವರು ಸಾಮಾಜಿಕ ಜಾಲದಲ್ಲಿ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡಿದರು. ಇದೇ ರೀತಿ ಎಲ್ಲ ಒಂದು ವಿಚಾರಗಳಲ್ಲಿ ಸೋಷಿಯಲ್ ಅವೇರ್ನೆಸ್ ಅಂದ್ಬಿಟ್ಟು ಅದರಲ್ಲಿ ನಾನು ಭಾಗವಹಿಸಿದ್ದೆ. ಸೊ ಅಭಿಮಾನ ಇದೆ ಅವ್ರ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ಮತ್ತು ಅವ್ರ ಮೇಲೆ, ನಿಖಿಲ್ ಸರ್ ಅವ್ರ ಮೇಲೆ. ಸೊ ಈ ವಿಚಾರದಲ್ಲೂ ಅವರು ತಮ್ಮ ಒಂದು ಇಚ್ಛಾಶಕ್ತಿ ತೋರಬೇಕು. ಈ ಒಂದು ವೆಹಿಕಲ್ಸ್ಗೆ ಏನು ಅಳವಡಿಸ್ಕೊಂಡಿದ್ದಾರೆ ಓವರ್ ಫೋಕಸ್ ಲೈಟ್ಸು, ಅದರಿಂದ ಆಗ್ತಾ ಇರೋ ಒಂದು ಅನಾನುಕೂಲಗಳು, ಅನುಕೂಲ ಅನ್ನೋಕ್ಕಿಂತ ಹೆಚ್ಚು ಅನಾನುಕೂಲಗಳು ಅಲ್ವಾ? ಸಣ್ಣ ಪುಟ್ಟ ಗಾಡಿಗಳಿಗೆ, ಪಾದಸಂಚಾರಿಗಳಿಗೆ, ಆಟೋ ಡ್ರೈವರು ಮತ್ತು ಇವರು ಟ್ರ್ಯಾಕ್ಟ್ರು, ಎತ್ತಿನ ಗಾಡಿ ಇಂಥವ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ. ನೋಡಿ ಈ ಕಾರ್ ನೋಡಿ, ಕಲರ್ ಲೈಟು ಮತ್ತು ಫೋಕಸ್ ಲೈಟ್ ಎರಡೂ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಸರಿನಾ? ಸೊ ಅದರಿಂದ ಪೊಲೀಸ್ ಇಲಾಖೆಯವರು ಈ ವಿಚಾರದಲ್ಲಿ RTO ಇಲಾಖೆಯವರು ಸೊ ದಯವಿಟ್ಟು ಸೂಕ್ಷ್ಮ ಗಮನಿಸಬೇಕು. ಇದ್ರ ಬಗ್ಗೆ ಅಭಿಯಾನವೂ ಮಾಡಬೇಕು, ಕಾನೂನು ಕ್ರಮವೂ ಕೈಗೊಳ್ಳಬೇಕು. ಯಾರು ಅದನ್ನು ದುಡ್ಡಿನ ಆಸೆಗಾಗಿ ಮಾಡ್ತಾ ಇದ್ದಾರೋ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಜನಕ್ಕೆ ತಿಳಿ ಹೇಳಬೇಕು, ಕೇಳಿಲ್ವ ಫೈನ್ ಹಾಕಿ. ಈವನ್ ಮೀ ಆಲ್ಸೋ, ಇನ್ ಕೇಸ್ ನಾನು ತಪ್ಪು ಮಾಡಿ ನನ್ನ ಮೇಲೂ ಹಾಕಲಿ, ತೊಂದರೆ ಇಲ್ಲ ಅಲ್ವಾ? ಸೊ ಟೋಟಲಿ ಜನ ಮನಪರಿವರ್ತನೆ ಆಗಬೇಕು. ಇದು ಸಾಮಾಜಿಕ ಕಳಕಳಿ ವಿಡಿಯೋ, ಇದು ಲೈಕ್ಸ್ಗೋ ರಿವ್ಯೂಸ್ಗೋ ಮಾಡಿರೋ ವಿಡಿಯೋ ಅಲ್ಲ. ಸೊ ದಯವಿಟ್ಟು ನಮಗೆ ಫೈನಲಿ ಹೇಳೋದಿಷ್ಟೇ, ಜನಸಾಮಾನ್ಯರು ಮನಪರಿವರ್ತನೆ ಆಗಬೇಕು. ಇಂಥ ಒಂದು ಸಾಮಾಜಿಕ ಕಳಕಳಿ ಎಲ್ಲರೂ ಬೆಳೆಸ್ಕೊಬೇಕು. ಸರ್ಕಾರ ಕಾಯ್ದೆಗಳೇ ಬಂದು ಜನರು ಸರಿ ಮಾಡಬೇಕು ಅಂದರೆ ಅದು ನಾಟ್ ಈಸಿ. ಅದರಲ್ಲೂ ನಮ್ಮ ಈ ಒಂದು ದೊಡ್ಡ ದೇಶದಲ್ಲಿ ಅದು ಕಷ್ಟ ಸಾಧ್ಯ ಇಲ್ಲ. ಸೊ ಜನಸಾಮಾನ್ಯರೇ ಸರ್ಕಾರಗಳಿಗೆ, ಇಲಾಖೆಗಳಿಗೆ ಸ್ಪಂದಿಸಬೇಕು. ಆಗಷ್ಟೇ ಈ ನಮ್ಮ ಸಮಾಜ, ದೇಶ ಸುಭಿಕ್ಷವಾಗಿರುತ್ತೆ ಅಲ್ವಾ? ಈಗ ಯಾವುದೋ ಒಂದು ಆಕ್ಸಿಡೆಂಟು, ಇನ್ನೊಂದು ಮತ್ತೊಂದು ಏನೋ ಒಂದು ಆಗುತ್ತೆ ಅಂತ ಇಟ್ಕೊಳ್ಳಿ, ಡೆತ್ ಆದರೂ ಅಂತ ಇಟ್ಕೊಳ್ಳಿ, ಅವ್ರಿಗೆ ಒಂದಷ್ಟು ಪರಿಹಾರ ಕೊಡಬೇಕು. ಯಾರು ದುಡ್ಡು ಕೊಡ್ತಾರೆ? ಸರ್ಕಾರ. ನಮ್ಮ ದುಡ್ಡೇ ಅಲ್ವಾ, ನಮ್ಮ ತೆರಿಗೆ ದುಡ್ಡೇ ಅಲ್ವಾ? ಆ ದುಡ್ಡು ಆ ರೀತಿ ಫಾಲೋ ಆಗೋದಿಲ್ಲ. ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ನಾವೇ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ ಇಂಗ್ಲೀಷಲ್ಲಿ. ಆದಮೇಲೆ ನಾವು ಅದಕ್ಕೆ ಚಿಕಿತ್ಸೆ ತಗೊಳ್ಳೋಕ್ಕಿಂತ ಹೆಚ್ಚಾಗಿ ಮುಂಚೆನೇ ನಾವು ಅದಕ್ಕೆ ಏನು ಮಾಡಬೇಕು, ನಾವು ಜನಸಾಮಾನ್ಯರಾಗಿ ನಮ್ಮ ಒಂದು ಕಮಿಟ್ಮೆಂಟ್ ಏನು, ಸಾಮಾಜಿಕವಾಗಿ ಸೋಷಿಯಲ್ ಕಮಿಟ್ಮೆಂಟ್ ಏನು, ನಾವು ಸೊಸೈಟಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಇಷ್ಟು ತಿಳ್ಕೊಂಬಿಟ್ಟು ನಮ್ಮ ಒಂದು ಪರಿಮಿತಿಯಲ್ಲಿ ನಮ್ಮ ಒಂದು ಏನು ಜವಾಬ್ದಾರಿಗಳು ನಾವು ಅರ್ಥಕೊಂಡ್ಬಿಟ್ರೆ ಇಲಾಖೆಗಳಿಗೂ ಅಷ್ಟು ಶ್ರಮ ಇರೋದಿಲ್ಲ, ಸರ್ಕಾರಗಳಿಗೂ ಶ್ರಮ ಇರೋದಿಲ್ಲ. ಪ್ರತಿಯೊಂದಕ್ಕೂ ಕಾಯ್ದೆಗಳೇ ಮಾಡಬೇಕು, ಅವರೇ ಬಂದು ಎಲ್ಲ ಕಾಯಬೇಕು ಅಂದರೆ ಇಷ್ಟು ನಾಟ್ ಅಕ್ಸೆಪ್ಟಬಲ್. ನಮ್ಮಿಂದಾಗಿರೋ ತಪ್ಪುಗಳು ನಾವೇ ಅದಕ್ಕೆ ಬೆಲೆ ಕೊಡಬೇಕಲ್ವಾ, ನಾವೇ ಸರಿಪಡಿಸ್ಕೊಳ್ಬೇಕಲ್ವಾ ಜನಸಾಮಾನ್ಯರು. ಸೊ ಅದರಿಂದ ಮತ್ತೊಮ್ಮೆ ನಮ್ಮ ಚಾಲಕರು ಮತ್ತು ಮಾಲೀಕರಲ್ಲಿ ವಿನಂತಿಸ್ಕೊಳ್ಳೋದಿಷ್ಟೇ, ಆಗ್ರಹ ಮಾಡೋದು ಇಷ್ಟೇ. ಏನು ತಾವು ಅವೈಜ್ಞಾನಿಕವಾಗಿ ಅಳವಡಿಸ್ಕೊಂಡಿದ್ರೆ ಈ ಲೈಟ್ಸ್ನ ದಯವಿಟ್ಟು ಆದಷ್ಟು ಕಡಿಮೆ ಮಾಡಿ, ಆದಷ್ಟು ರಿಮೂವ್ ಮಾಡಿ. ಡೇ ಬೈ ಡೇ ಅಡಿಕ್ಟ್ ಆಗಿಬಿಟ್ಟಿದ್ದೀರಾ, ಸಡನ್ಲಿ ಆಗಲ್ಲ. ಬಟ್ ಆದರೂ ಅದಕ್ಕೆ ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ. ಬಟ್ ಆದರೆ ನೀವು ಮಾನವೀಯ ದೃಷ್ಟಿಯಿಂದ ಆದರೂ ಅಲ್ವಾ, ಸೊ ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಬಳಕೆಯನ್ನು ವೈಜ್ಞಾನಿಕವಾಗಿ ಮಾಡಿ, ಅದರಲ್ಲೂ ಅವೈಜ್ಞಾನಿಕವಾಗಿ ಮಾಡಿ. ಜನಸಾಮಾನ್ಯರ ನೋಡಿ ಈ ಥರ ಪಾದಸಂಚಾರಿಗಳು ಹೋಗ್ತಾ ಇರ್ತಾರೆ ರೋಡ್ ಪಕ್ಕದಲ್ಲಿ, ಆ ಕಡೆಯಿಂದ ಐಬೀಮ್ ಲೈಟ್ ಬರುತ್ತೆ, ಫೋಕಸ್ ರಸ್ತೆಗೆ ಕಾಣಲ್ಲ. ಈ ಕಡೆಯಿಂದ ಬರೋ ವೆಹಿಕಲ್ ಏನು ಮಾಡ್ತಾರೆ, ಸೈಡಿಗೆ ಬರ್ತಾರೆ. ಜನಸಾಮಾನ್ಯರಿಗೆ ಏನಾದರೂ ಆದರೆ ಅಂತ ಬಡಪಾಯಿ ಕುಟುಂಬಗಳಿಗೆ ಹೊಣೆ ಜವಾಬ್ದಾರಿ ಯಾರು ಇರ್ತಾರೆ ಅಲ್ವಾ? ಸೊ ಇಷ್ಟೇ ನಮ್ಮದು ಒಂದು ಫೈನಲಿ ಹೇಳೋದು. ದಯವಿಟ್ಟು ಇದು ನಮ್ಮ ಮನವಿಪೂರ್ವಕ ಆಗ್ರಹ ವಾಹನ ಚಾಲಕರಿಗೆ ಮತ್ತು ಮಾಲೀಕರಿಗೆ,
ದಯವಿಟ್ಟು ತಮ್ಮ ತಮ್ಮ ವೆಹಿಕಲ್ಗೆ ಅಳವಡಿಸಿರುವಂಥ ಫೋಕಸ್ ಲೈಟ್ಸು, LED ಲೈಟ್ಸು, IBM ಲೈಟ್ಸು ದಯವಿಟ್ಟು ಕಡಿಮೆ ಮಾಡ್ತಾರೆ, ಆದಷ್ಟು ತೆಗೆದುಬಿಡಿ ಅಲ್ವಾ. ಏಕೆಂದರೆ ನಾವು ಬಾಲ್ಯದಲ್ಲಿ ನಾವು ಕಂಡಂತೆ ಆಲ್ಮೋಸ್ಟ್ ನಾವು ಬಿಫೋರ್ SLC ಮೇ ಬಿ ಇಲ್ಲ ಒಂದು 10-15 ಇಯರ್ಸ್ ಬ್ಯಾಕ್ ಎಲ್ಲ ವೆಹಿಕಲ್ಸ್ಗೂ ಹೆಡ್ಲೈಟ್ಸ್ ಮೇಲೆ ಬ್ಲ್ಯಾಕ್ ಕಲರ್ದು ಸ್ಟಿಕ್ಕರ್ ಹಾಕಿದ್ರು, ಇಲ್ಲ ಪೇಂಟ್ ಏನೋ ಹಾಕಿದ್ರು. ಯಾಕೆಂದರೆ ಅವು ಬೆಳಕು ತುಂಬ ದೂರದಲ್ಲಿರೋ ವೆಹಿಕಲ್ಸ್ ಬೀಳಬಾರ್ದು, ನಮಗೇನು ರಸ್ತೆ ಕಾಣಬೇಕು ಅಲ್ವಾ, ಆ ಪ್ರಮಾಣದಲ್ಲಿ ರಸ್ತೆ ಕಾಣೋ ಥರ ಅರ್ಧ ಲೈಟಿಗೆ ಒಂದು ಸ್ಟಿಕ್ಕರ್ ಹಾಕ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಆ ಥರ ಸ್ಟಿಕ್ಕರು ಮತ್ತು ಪೇಂಟ್ ಯಾವುದೇ ಹೆಡ್ಲೈಟ್ಸ್ ಮೇಲೆ ಕಾಣಿಸ್ತಾ ಇಲ್ಲ. ಅದನ್ನು RTO ಇಲಾಖೆಯವ್ರು ಗಮನಿಸಬೇಕು. ಮತ್ತು ಏನು ಕಾಯ್ದೆಗಳು ತಿದ್ದುಪಡಿ ಆಗಿದೆಯೋ ಇಲ್ಲ ಗೊತ್ತಿಲ್ಲ. ಮತ್ತು ಈಗ ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳಿಗೆ ಅದು ಯಾರು ಅವರಿಗೆ ಪರ್ಮಿಟಿ ಕೊಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. 5 ಲೈಟು 10 ಲೈಟು ಈ ಥರ ಹಾಕ್ತಾರೆ. ನೋಡಿ ಇನ್ನೊಂದು ಲಾರಿಗೆ ನೋಡಿ ಎಷ್ಟು ಲೈಟ್ ಹಾಕಿದ್ದಾರೆ, ಕಾಣಿಸ್ತಿದೆಯಾ? ಒಂದು ಡಿಪ್ ಮಾಡ್ತಾಯಿಲ್ಲ ಅವನು. ಈ ಥರ ಆದರೆ ಕಷ್ಟ. ಅದಕ್ಕೆ ಪೊಲೀಸ್ ಇಲಾಖೆಗಳು ಈ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಿಗೂ ಸ್ವಲ್ಪ ಗೈಡ್ಲೈನ್ಸ್ ಕೊಡಬೇಕು. ವೆಹಿಕಲ್ಸ್ ಎಷ್ಟು ಲೈಟ್ಸ್ ಬೇಕೋ ಅಷ್ಟು ಲೈಟ್ಸೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು, ಅದನ್ನು ಸೆಟ್ಟಿಂಗ್ ಮಾಡಬೇಕು. ಅತಿಯಾದ ಲೈಟ್ಸು ಬಳಕೆ ಮಾಡೋದ್ರಿಂದ ಈ ರಸ್ತೆಗಳಲ್ಲಿ ಆಗುವಂಥ ಒಂದು ಅಸಹಾಯಕ ಅವಘಡಗಳು, ಅಪಘಾತಗಳು ತಡೆಗಟ್ಟಬಹುದು. ಜನಸಾಮಾನ್ಯರು ದಯವಿಟ್ಟು ಮತ್ತೊಮ್ಮೆ ನಮ್ಮ ಕಳಕಳಿ ಮನವಿ, ಆಗ್ರಹ, ಅತಿಯಾದ LED ಲೈಟ್ಸು, ಓವರ್ ಲೈಟ್ಸು, IBM ಲೈಟ್ಸು ದಯವಿಟ್ಟು ಕಡಿಮೆ ಮಾಡಿ, ರಿಮೂವ್ ಮಾಡಿ. ಇನ್ನುಳಿದ ಪಾದಸಂಚಾರಿಗಳಿಗೆ, ಬಡಪಾಯಿಗಳಿಗೆ, ರೈತರಿಗೆ, ಸಣ್ಣ ಪುಟ್ಟ ಗಾಡಿಗಳವ್ರಿಗೆ ಸಹಕರಿಸಿ. ಅವ್ರದ್ದು ಜೀವನೇ ನಿಮ್ಮದು ಜೀವನ ಇಬ್ಬರದು ಒಂದೇ ಅಲ್ವಾ. ದುಡ್ಡಿರೋ ಜೀವನ ಸ್ವಲ್ಪ ಚೆನ್ನಾಗಿರುತ್ತೆ, ದುಡ್ಡು ಇಲ್ದವರು ಕಡಿಮೆ ಇರುತ್ತೆ. ಜೀವ ಎಲ್ರಿಗೂ ಒಂದೇ ಅಲ್ವಾ. ಒನ್ಸ್ ಅವ್ರು ಏನಾದ್ರು ಡೆತ್ ಆದರೆ ಆ ಫ್ಯಾಮ್ಲಿಗೆ ಯಾರು ಆಗ್ತೀರಾ ಅಲ್ವಾ. ಅದೊಂದು ಅರ್ಥ ಮಾಡ್ಕೊಳ್ಳಿ ಭಾವನಾತ್ಮಕವಾಗಿ. ಸೊ ಎಲ್ಲವನ್ನೂ ಇಲಾಖೆಗಳು, ಸರ್ಕಾರಗಳೇ ಮಾಡೋಕ್ಕಾಗಲ್ಲ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ದಯವಿಟ್ಟು ಅದು ಅನ್ಯತಾ ಭಾವಿಸಬಾರ್ದು. ದಯವಿಟ್ಟು LED ಲೈಟ್ನ ಆದಷ್ಟು ರಿಮೂವ್ ಮಾಡಿ. ಇನ್ನುಳಿದ ಪ್ರಯಾಣಿಕರಿಗೆ ಸಹಕರಿಸಿ. ಧನ್ಯವಾದಗಳು. ಶುಭವಾಗಲಿ.